ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನೋಡ್ರಿ ನಾನಿಲ್ಲಿ ಒಂದು ಕಟ್ನಷ್ಟು ಅಂದರೆ ಸಬ್ಬಸಿಗೆ ಸೊಪ್ಪನ್ನು ತೊಗೊಂಡಿದ್ದೇನೆ. ಇದು ಒಂದು ಬೌಲ್ನಷ್ಟು ಜೋಳದ ಹಿಟ್ಟಿದೆ ರೀ. ಇದು ಒಂದು ಮುಕ್ಕಾಲು ಬೌಲ್ನಷ್ಟು. ಮತ್ತು ಇಲ್ಲಿ ಒಂದೆರಡು ಮುಷ್ಟಿಯಷ್ಟು ತೊಗರಿಬೇಳೆ, ಅಂದರೆ ತೊಗರಿಬೇಳೆ ಇದು ಮನೆಯಲ್ಲೇ ಮಾಡಿದ್ದು, ಅಂದರೆ ಸ್ವಲ್ಪ ಹುರಿಬೇಕಾದ್ರೆ ಕಪ್ಪಗಾಗಿದೆ, ಅನ್ಪಾಲಿಶ್ ಬೇಳೆ. ಇವಾಗ ನಾವು ಈ ಒಂದು ಸಬ್ಬಸಿಗೆ ಸೊಪ್ಪು ಮತ್ತು ಜೋಳದ ಹಿಟ್ಟಿನಲ್ಲಿ ಬೆಳಗಿನ ಬ್ರೇಕ್ಫಾಸ್ಟು ಬೇಗ ಆಗುವಂಥದ್ದು ರೀ ಮಾಡಬೇಕಾಗುತ್ತೆ. ಅಂದರೆ ತುಂಬ ಒಳ್ಳೆಯ ಒಂದು ಟೇಸ್ಟ್ ಆದಂಥದ್ದು ಇದು ರೀ. ನಾನಿಲ್ಲಿ ಸಬ್ಬಸಿಗೆ ಸೊಪ್ಪು ಮತ್ತು ಇದು ತೊಗೊಂಡಿದ್ದೇನೆ ರೀ. ಇಲ್ಲೊಂದು 4 ಹಸಿಮೆಣಸು ತೊಗೊಂಡಿನಿ, ಅಂದರೆ ಇದು ಹಸಿಮೆಣಸು ಖಾರ ಇದೆ, ಹಾಗಾಗಿ 4 ತೊಗೊಂಡಿದ್ದೇನೆ ರೀ. ಇದು ತೊಗರಿಬೇಳೆ. ಇದನ್ನು ನಾವು ಈಗ ಒಂದು ಕುಕ್ಕರ್ಗೆ ಹಾಕೊಂಡ್ರಿ. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ದೀರಿ ಪ್ಲೀಸ್ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇನ್ನು ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾವೀಗ ಇದನ್ನು ಬೇಯಿಸ್ಕೊಳ್ಳೋಕ್ಕೆ ಹಾಕೊಂಡ್ರಿ. ಈಗ ಇದಕ್ಕೆ ಒಂದು 4 ಮೆಣಸಿನ್ಕಾಯಿನ ಹಾಕೊಂಡ್ರಿ, ತುಂಡು ಮಾಡ್ಕೊಂಡು. ಇದಕ್ಕೆ ಇವಾಗ ಮೆಣಸಿನ್ಕಾಯಿ ಹಾಕೊಂಡಾಗ ನೋಡ್ರಿ ಒಂದು 2-3 ಹೆಸಳು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ರೀ. ಸ್ವಲ್ಪನೇ ಉಪ್ಪು ಹಾಕೋತೀನಿ ರೀ, ಯಾಕಂದರೆ ಉಪ್ಪು ಹಾಕಿದ್ರೆ ಇದು ಕಲರು ಇಲ್ಲಿಕ್ಕಂದ್ರೆ ಕಪ್ಪಗೆ ಬರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ನಾನಿವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ರೀ. ಇವಾಗ ನಮ್ಮದು ಮಿಕ್ಸಿ ಮಾಡ್ಕೊಂಡು ಆಗಿದೆ ರೀ. ಇವಾಗ ಕುಕ್ಕರಲ್ಲಿ 1 ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ರೀ. ಇದಕ್ಕೆ ನೋಡಿರಿ ನಾವು ತೊಗರಿಬೇಳೆ ಹಾಕೋಣ. ಇವಾಗ ಒಂದು ಸ್ವಲ್ಪನೇ 1/4 ಚಮಚದಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ರೀ. ಮತ್ತು ಇದು ನಾವು ರುಬ್ಬಿದೆ ನೋಡಿರಿ ಮಿಕ್ಸಿನಲ್ಲಿ, ಇದನ್ನು ಹಾಕೊಳ್ಳೋಣ. ಇವಾಗ ನಾವು ಹಸಿಮೆಣಸಿನ್ಕಾಯಿ ಖಾರ ರುಬ್ಬಿದ್ದನ್ನು ಹಾಕ್ಕೊಂಡಿದ್ದೇವೆ ರೀ. ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇವೆ ರೀ. ಇದು 1 ವಿಜಿಲ್ ಮಾಡಿಸಿದ್ರೆ ಸಾಕು. ಇವಾಗ ನಾವು ಕುಕ್ಕರನ್ನು ಇಟ್ಕೊಂಡಿದ್ದೇವೆ ರೀ. ಸ್ಟವನ್ನು ಆನ್ ಮಾಡಿ 1 ವಿಜಿಲ್ ಆದರೆ ನಾವು ಆಫ್ ಮಾಡ್ಕೊಳ್ಳೋಣ. ಇವಾಗ ನಾವು ಇದನ್ನು ಇಲ್ಲೇ ನಾನು ಕ್ಲೀನ್ ಮಾಡಿ ನಾನು ರೊಟ್ಟಿ ಚಪಾತಿ ಎಲ್ಲ ಇದ್ರ ಮೇಲೆ ಮಾಡ್ತೇನೆ ರೀ. ಇದಕ್ಕೆ ನೋಡಿರಿ ಒಂದು ಸ್ವಲ್ಪನೇ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಿಟ್ಟಲ್ಲಿ ಉಪ್ಪು ಇರೋದಕ್ಕೆ ಸಪ್ಪೆ ಇರುತ್ತೆ ನೋಡಿರಿ, ಹಾಗಾಗಿ ಇದನ್ನು ಸ್ವಲ್ಪನೇ ಯಾರು ಹಾಕೋರು ಬಿಸಿನೀರು ಹಾಕ್ಕೋಬೋದು. ಇದು ಒಂಚೂರು ನಾವು ಬೇಯಿಸ್ಬೇಕಾಗುತ್ತೆ ನೋಡಿರಿ, ಹಾಗಾಗಿ ಇದನ್ನು ಹಿಟ್ಟನ್ನು ನಾವು ಇದೇ ಥರನೇ ಕಲಿಸ್ಕೊಳ್ಳೋಣ. ಇವಾಗ ನಾವು ಸ್ವಲ್ಪನೇ ನೀರು ಹಾಕೊಂಡು ನಾವು ರೊಟ್ಟಿ ಮಾಡ್ಲಿಕ್ಕೆ ಯಾವ ಹದ ಥರ ಕಲಿಸ್ಕೊತೀವಿ ನೋಡಿರಿ, ಅದೇ ಥರನೇ ನಾವು ಕಲಿಸ್ಕೋಬೇಕಾಗತ್ತೆ ರೀ ಚೆನ್ನಾಗಿ. ಇವಾಗ ನಮ್ಮದು ಹಿಟ್ಟು ಇದು ರೆಡಿ ಆಗಿದೆ ರೀ, ನೋಡ್ಬೋದು. ಇಲ್ಲಿ ನಾನು ಇಡ್ಲಿ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ರೀ. ಈ ಇಡ್ಲಿ ಪಾತ್ರೆಗೆ ನಾವು ಸ್ವಲ್ಪನೇ ಈ ಥರನೇ ಸ್ಟ್ಯಾಂಡ್ ಇಟ್ಕೊಂಡು ನಾವು ಇದನ್ನು ಸಣ್ಣದು ಕಡುಬು ಥರ ಮಾಡಬೇಕು. ಈಗ ನೋಡ್ಬೋದು ರೀ, ನಾವು ಇದನ್ನು ಈ ಥರನೇ ಮಾಡ್ಕೊಂಡಿದ್ದೇವೆ. ಮಾಡ್ಕೊಂಡು ಈಗ ಸಣ್ಣದಾಗಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಬೋದು. ದೊಡ್ಡ ಸೈಜ್ ಅಂದರೆ ದೊಡ್ಡ ಸೈಜ್ ಮಾಡಿಕೊಡ್ರಿ. ಈ ಥರ ಚಿಕ್ಕ ಸೈಜ್ ಅಂದರೆ ಚಿಕ್ಕ ಸೈಜು ಮಾಡ್ಕೋಬೋದು. ಇದ್ರೊಳಗೆ ಶೇಪು ಇದೇ ಥರನೇ ಅಂತಿರಲ್ರಿ, ಯಾವ ಥರ ಆದ್ರೂ ಮಾಡ್ಕೋಬೋದು. ಮತ್ತು ನೀವು ಸ್ವಲ್ಪನೇ ಈ ಥರ ಮಾಡ್ಕೋತೀರಂದ್ರೆ ಈ ಥರನೂ ಮಾಡ್ಕೋಬೋದು. ಅಂದರೆ ಇದು ಸ್ವಲ್ಪ ಸಣ್ಣದೇ ಇರಬೇಕು. ಬೆಳಿಗ್ಗೆ ನಾವು ಇದನ್ನು ಬ್ರೇಕ್ಫಾಸ್ಟ್ ಥರ ಯೂಸ್ ಮಾಡಿದ್ರೂ ಬರುತ್ತೆ ರೀ. ಮಧ್ಯಾಹ್ನದ ಹೊತ್ತಿಗೆ ಲಂಚಿಗಾದ್ರೂ ಇದನ್ನು ಈ ಥರನೇ ಯೂಸ್ ಮಾಡ್ಕೋಬೋದು ರೀ. ನಾನು ಇದೇ ಥರ ಎಲ್ಲವನ್ನು ಮಾಡಿ ಇಟ್ಕೋತಾ ಇದ್ದೀನಿ ರೀ. ಇವಾಗ ನಾನು ಇಷ್ಟಕೊಂಡು ಮಾಡ್ಕೊಂಡಿದ್ದೀನಿ ರೀ. ಇವಾಗ ಇವನ್ನ ಇದೇ ಥರನೇ ಇಡ್ಲಿ ಸ್ಟ್ಯಾಂಡ್ ಒಳಗೆ ನಾನು ಹಾಕೋತಾ ಇದ್ದೇನೆ ರೀ. ಅಂದರೆ ಈ ಥರ ಬಿಡಿಸಿ ಹಾಕೊಂಡ್ರೆ ನಮಗೆ ಇದು ಬೇಯ್ದಾಗ ಸಪ್ರೇಟಾಗಿ ಬರುತ್ತೆ ರೀ. ಇವಾಗ ನಮ್ಮದು ಎಲ್ಲವನ್ನು ಇಟ್ಕೊಂಡಿದ್ದೀನಿ ರೀ. ನಾನಿವಾಗ ಇದನ್ನು ನಾವು ಇಡ್ಲಿ ಸ್ಟ್ಯಾಂಡ್ ಪಾತ್ರೆಯಲ್ಲಿ ನೀರು ಬಿಸಿ ಆಗ್ತಾ ಇದೆ ರೀ. ಇದರಲ್ಲಿ ಒಂದು 10 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು. ಇವಾಗ ನೋಡ್ಬೋದು ರೀ, ನಾನು ಒಂದು 10 ನಿಮಿಷ ಬೇಯಿಸ್ತಾ ಇದ್ದೇನೆ. ಇವಾಗ ನಮ್ಮದು 10 ನಿಮಿಷ ಆಗಿದೆ ರೀ, ನಾನು ಆಫ್ ಮಾಡ್ಕೋತಾ ಇದ್ದೇನೆ. ಇವಾಗ ಇದು ನಮ್ಮದು ಕುಕ್ಕರ್ ಬೇಳೆ ಬೇಯಿಸೋದು ಆರಿದೆ. ಇದನ್ನು ತೆಗೆದು ನೋಡೋಣ. ಇವಾಗ ನಮ್ಮದು ಇದನ್ನು ನೋಡೋಣ ರೀ. ಇವಾಗ ನಮ್ಮದು ಬೇಳೆ ಎಲ್ಲ ಬೆಂದಿದೆ ನೋಡ್ಬೋದು ರೀ. ಈ ಥರ ಬೆಂದಿದೆ. ನಾವು ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕಾಗತ್ತೆ. ಇಷ್ಟು ಬೆಂದರೆ ಸಾಕು, ನಮಗೆ ತುಂಬ ಬೇಯಬಾರ್ದು. ಇವಾಗ ನಾನು ಇಲ್ಲೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ ರೀ. ನಾವು ಬೇಯಿಸಿರುವಂಥದ್ದು ಇದಕ್ಕೆ ಹಾಕೋಣ. ಇವಾಗ ನಾವು ಇಟ್ಕೊಂಡಿರೋಂಥ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಬೇಯಿಸೋಣ್ರಿ. ಇವಾಗ ನಮ್ಮದು ಇದು ಬೆಂದಿದೆ ಅಂತೇಳಿ ನೋಡೋಣ ರೀ. ಇದು ತಣ್ಣಗಾಗಿದೆ. ಇವಾಗ ನಮ್ಮದು ತುಂಬ ಬಿಸಿ ಇದೆ. ಇವಾಗ ನಾವು ಇದನ್ನು ತೆಗೆದು ಇದೊಂದು ತಟ್ಟೆಗೆ ಹಾಕೊಳ್ಳೋಣ. ಈ ಥರನೇ ಸ್ವಲ್ಪ ಕೈ ಬಿಸಿ ಇರುತ್ತೆ ಹಿಡಿದು. ಇವಾಗ ನಾನಿಲ್ಲೊಂದು ತಟ್ಟೆ ಇಟ್ಕೊಂಡಿದ್ದೀನಿ, ತಟ್ಟೆ ಹಾಕೊಂಡ್ರಿ. ಇವಾಗ ನೋಡ್ಬೋದು ರೀ, ಇದು ಒಳಗೆ ಒಂದೊಂದು ಅಂಟ್ಕೊಂಡಿರುತ್ತೆ ರೀ. ಈ ಥರನೇ ಬಿಡಿಸಿದ್ರೆ ಸಾಕು. ತುಂಬ ಬಿಸಿ ಇದ್ದಾಗೆ ಒಂದು ಸ್ವಲ್ಪ ಹಿಂಗೆ ಬಿಡಿಸಿದ್ರೆ ಸಾಕು. ಇದು
ಇವಾಗ ಸಪ್ರೇಟ್ ಆಗಿದೆ. ಇದು ಬೇಯ್ತಾ ಇದೆ ನೋಡ್ರಿ. ಇದಕ್ಕೆ ನಾವು ಎಲ್ಲವನ್ನು ಹಾಕೊಳ್ಳೋಣ. ಇವಾಗ ನಾವು ಇದನ್ನು ಹಾಕೊಂಡು ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷಗಳ ಕಾಲ ಬೇಯಿಸ್ಬೇಕ್ರಿ. ಇವಾಗ ನಾವು ಇದನ್ನು ಮುಚ್ಚಿ ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕ್ರಿ. ಇವಾಗ ನಮ್ಮದು ಒಂದು 10 ನಿಮಿಷ ಬೇಯಿಸಿದ್ದೇವೆ ರೀ. ನೋಡ್ಬೋದು ನೀರೆಲ್ಲ ಕಡಿಮೆ ಆಗಿದೆ. ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇವಾಗ ಇದಕ್ಕೆ ನೋಡ್ರಿ ಒಂದು 4 ಬೆಳ್ಳುಳ್ಳಿಯನ್ನು ಪೀಸ್ ಮಾಡಿ ಹಾಕ್ತಾಯಿದ್ದೇನೆ. ಅಂದರೆ ಇದು ಬೆಳ್ಳುಳ್ಳಿ ಫ್ಲೇವರು ಚೆನ್ನಾಗಿ ಬರುತ್ತೆ ರೀ. ಹಾಗಾಗಿ ನೀವು ಬೇಕಿದ್ರೆ ಆಯಿಲ್ ಇದ್ದರೆ ಆಯಿಲ್ ಹಾಕ್ಕೋಬೋದು, ಒಗ್ಗರಣೆಗಾದರೆ ಈರುಳ್ಳಿದ ಹಾಕ್ಕೋಬೋದು. ಇದು ಈ ಥರನೇ ಮಾಡಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ಥರನೇ ಮಾಡಿದ್ದೀನಿ. ಇದನ್ನು ಇವಾಗ ಬೆಳ್ಳುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಬೇಯಿಸೋಣ. ಇವಾಗ ನಮ್ಮದು ಚೆನ್ನಾಗಿ ಬೆಂದಿದೆ ರೀ. ಈಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇದನ್ನು ಹಾಕಿ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೇನೆ. ಇವಾಗ ನೋಡ್ಬೋದು ರೀ ನಮ್ಮದು ಕಡುಬು, ಸಬ್ಬಸಿಗೆ ಸೊಪ್ಪಿನ ಕಡುಬು ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.